ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಪ್ರವೇಶಕ್ಕೆ ಡ್ರೆಸ್ ಕೋಡ್ ನಿಗದಿಪಡಿಸಿದ್ದ ಬೆಂಗಳೂರು ಹಾಗೂ ರಾಜ್ಯದ ಹಲವಾರು ಪ್ರತಿಷ್ಠಿತ ಕ್ಲಬ್ಗಳ ವಿರುದ್ಧ ವಿಧಾನಸಭೆಯ ಸದನ ಸಮಿತಿ ಗದಾಪ್ರಹಾರ ಮಾಡಿದೆ. ಈ ಸಂಬಂಧ ಮಾಜಿ ಶಾಸಕ ಡಿ ಹೇಮಚಂದ್ರ ಸಾಗರ್ ನೇತೃತ್ವದ ಸದನ ಸಮಿತಿ ವಿಚಾರಣೆ ನಡೆಸಿ ವರದಿ ನೀಡಿದೆ. ಈ ವರದಿಯನ್ನ ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಕಳೆದ ಅಧಿವೇಶನದಲ್ಲಿ ಕ್ಲಬ್ಗಳ ನಡವಳಿಕೆ ಕುರಿತಂತೆ ಕಾಂಗ್ರೆಸ್ನ ಎ ಮಂಜು ಸದನದ ಗಮನ ಸೆಳೆದಿದ್ರು. ಈ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನ ಸಮಿತಿ ರಚನೆ ಮಾಡಿದರು. ಪ್ರವೇಶಕ್ಕೆ ಡ್ರೆಸ್ ಕೋಡ್ ನಿಗದಿಪಡಿಸಿದ್ದ ಬೆಂಗಳೂರು ಹಾಗೂ ರಾಜ್ಯದ ಹಲವಾರು ಪ್ರತಿಷ್ಠಿತ ಕ್ಲಬ್ಗಳ ವಿರುದ್ಧ ವಿಧಾನಸಭೆಯ ಸದನ ಸಮಿತಿ ಗದಾಪ್ರಹಾರ ಮಾಡಿದೆ. ಈ ಸಂಬಂಧ ಮಾಜಿ ಶಾಸಕ ಡಿ ಹೇಮಚಂದ್ರ ಸಾಗರ್ ನೇತೃತ್ವದ ಸದನ ಸಮಿತಿ ವಿಚಾರಣೆ ನಡೆಸಿ ವರದಿಯನ್ನು ನೀಡಿದೆ. ಆ ವರದಿಯನ್ನ ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಕಳೆದ ಅಧಿವೇಶನದಲ್ಲಿ ಕ್ಲಬ್ಗಳ ನಡವಳಿಕೆ ಕುರಿತಂತೆ ಕಾಂಗ್ರೆಸ್ನ ಎ ಮಂಜು ಸದನದ ಗಮನ ಸೆಳೆದಿದ್ರು. ಈ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನ ಸಮಿತಿ ರಚನೆ ಮಾಡಿದರು. ಸರ್ಕಾರದ ಗೋದಾಮುಗಳಲ್ಲಿ ಅಕ್ಕಿ ದಾಸ್ತಾನಿಲ್ಲ ಅನ್ನೋದಾದ್ರೆ ಸರ್ಕಾರ ₹1 ಸೇರಿದಂತೆ 30 ಕೆಜಿ ಅಕ್ಕಿ ಕೊಡುವ ಘೋಷಣೆ ಮಾಡಿದ್ದು ಯಾಕೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಗುಡುಗಿದ್ದಾರೆ. ಸದನದಲ್ಲಿ ಇವತ್ತು ಮಾತನಾಡಿದ ಯಡಿಯೂರಪ್ಪ, ಅಕ್ಕಿ ಇಲ್ಲ ಅಂದಮೇಲೆ ಯೋಜನೆಯ ಘೋಷಣೆ ಮಾಡಬಾರ್ದಾಗಿತ್ತು ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಹೊಸ ಸರ್ಕಾರ ₹6,000 ಕೋಟಿ ನಾನಾ ಯೋಜನೆಗಳಿಗೆ ಚಾಲನೆ ಕೊಟ್ಟಿದೆ. ಹಳೆ ಸರ್ಕಾರ ಬೊಕ್ಕಸ ಖಾಲಿ ಮಾಡಿದೆ ಅಂತ ಆರೋಪವನ್ನೂ ಮಾಡಿದ್ದೀರಾ. ಹಣ ಇಲ್ಲ ಅನ್ನೋದಾದ್ರೆ ಈ ಯೋಜನೆಗಳನ್ನ ಹೇಗೆ ಘೋಷಣೆ ಮಾಡಿದ್ರಿ ಅಂತ ಯಡಿಯೂರಪ್ಪ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ರಾಜ್ಯದ ಜನ ಆದ್ರೆ ಒಂದೇನು ಅಂದ್ರೆ ನೀವು ಅವಸರದಲ್ಲಿ ಯಾಕೆ ಅದನ್ನ ಮಾಡಿದ್ರಿ? ಜೂನ್ 1ನೇ ತಾರೀಕಿಂದ ಮಾಡ್ತೇನೆ. ನಿಮ್ಮ ಸ್ಟಾಕ್ ಇತ್ತ ಅಕ್ಕಿ? ಕೇಂದ್ರ ಭರವಸೆ ಕೊಟ್ಟಿತ್ತ? ಅಷ್ಟು ತರಾತುರಿನಲ್ಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಔಪಚಾರಿಕವಾದ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಯಾಕೆ ತಗೊಂಡ್ರಿ ನೀವು? ಈಗ ಜೂನ್ ಆಯ್ತು, ಈಗ ಜುಲೈ ಫಸ್ಟ್ ವೀಕಲ್ಲಿ ಜುಲೈ 1 ಅಂತ ಹೇಳಿದ್ದೀರಾ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ. ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇಷ್ಟೇ ವಿನಂತಿ ಮಾಡುವಂಥದ್ದು, ದಯಮಾಡಿ ಈ ಪರಿಸ್ಥಿತಿಯಲ್ಲಿ ಕೇಂದ್ರವನ್ನು ನಂಬಿಕೊಂಡು ಅವ್ರು ಅಕ್ಕಿ ಕೊಡ್ತಾರೆ, ಜುಲೈ 1 ಅಕ್ಕಿ ಕೊಡ್ತಾನೆ ಅಂತ ನೀವು ಹೇಳಿದ್ರೆ ರಾಜ್ಯದ ಜನ ನಿಮ್ಮ ನಂಬೋದಿಲ್ಲ. ಸಿದ್ದರಾಮಯ್ಯ ತರಾತುರಿಯಲ್ಲಿ ಅನೇಕ ಯೋಜನೆಗಳನ್ನು ಘೋಷಿಸುವುದಕ್ಕೆ ಅವರಿಗಿರುವ ಭಯವೇ ಕಾರಣ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವ್ಯಾಖ್ಯಾನಿಸಿದ್ದಾರೆ. ಸದನದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಮಾತನಾಡಿದ ಯಡಿಯೂರಪ್ಪ, ಸಿದ್ದರಾಮಯ್ಯಗೆ ಕಾಂಗ್ರೆಸ್ ತನ್ನನ್ನ ಬಳಸಿ ಬಿಸಾಡುತ್ತೆ ಅನ್ನೋ ಭಯ ಇದೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ 1 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಉಳಿಯೋದಕ್ಕೆ ಬಿಡಲ್ಲ ಅಂತ ಯಡಿಯೂರಪ್ಪ ಎಚ್ಚರಿಸಿದ್ರು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ಈ ಅವಧಿನಲ್ಲಿ ನೀವೇನೇನು ಕನಸುಗಳನ್ನು ಕಂಡಿದ್ರಿ, ಈಗಾಗಬೇಕು ಅಂತ ಕಲ್ಪನೆ ಇಟ್ಕೊಂಡಿದ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಕಿವಿ ಮಾತನ್ನು ಹೇಳ್ತೇನೆ, ನಿಮ್ಮನ್ನು 1 ವರ್ಷದ ಮೇಲೆ ಅಲ್ಲಿ ಇರಕ್ಕೆ ಕುಂತ್ಕೊಳ್ಳೋಕೆ ಬಿಡೋದಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಆ ಪಕ್ಷ, ಅಲ್ಲಿಯ ಪರಿಸ್ಥಿತಿ ನಿಮ್ಗೊಂದು ರೀತಿ ಎಲ್ಲವನ್ನ ಬೆನ್ತಟ್ಟಿ ಏನಾದ್ರು ಮಾಡಿ ಲೋಕಸಭೆ ಚುನಾವಣೆ ಎದುರಿಸಬೇಕು ಅಂತ ಕಾಯ್ತಿದ್ದಾರೆ ನಾನು ಅನ್ಕೊಂಡಿದ್ದೇನೆ. ಅದು ಸುಳ್ಳಾಗಿ ನೀವು 5 ವರ್ಷ ಇರಬೇಕು ನನ್ನ ಅಪೇಕ್ಷೆ. ಆದರೆ ಇರುವಂಥ ಸುತ್ತಮುತ್ತ ವಾತಾವರಣ ನೋಡಿದಾಗ, ನಮಗೆ ಕಿವಿ ಬೀಳುವಂಥ ಸುದ್ದಿ ನೋಡಿದಾಗ ನೀವು ಅವಸರ ಮಾಡ್ತಿರೋದು ಸರಿ ಇದೆ. ಯಾಕೆ ಸಿದ್ದರಾಮಯ್ಯನವ್ರು ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಯಾವ ಸಮಯದಲ್ಲಿ ನನ್ನನ್ನು ಉಪಯೋಗ ಮಾಡಿಕೊಂಡು ಕರುವೇನ ಸೊಪ್ಪನ್ನು ಒಗ್ಗರಣೆಗೆ ಉಪಯೋಗಿಸಿದ ಆಮೇಲೆ ಬಿಸಾಕ್ತಲ್ಲ, ಆ ರೀತಿಯಲ್ಲಿ ಬಿಸಾಕ್ತಾರೋ ಭಯದಿಂದಲೇ ನೀವು ಇಷ್ಟು ತರಾತುರಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ.